ಪುತ್ತೂರಿನಲ್ಲೊಬ್ಬ ಮಾಜಿ ಬಿಜೆಪಿ ಮುಖಂಡನಿದ್ದ. ಆತನ ಮಗನ ವಿರುದ್ಧ ಕೇಳಿ ಬಂದಿದ್ದ ಅತ್ಯಾಚಾರ ಪ್ರಕರಣವದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ. ಪುತ್ತೂರು ಬಿಜೆಪಿ ಮುಖಂಡನ ಮಗನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಆ ಪ್ರಕರಣದಲ್ಲಿ ಮದುವೆ ಆಗೋದಾಗಿ ಒಪ್ಪಿಗೆ ಅನ್ನುವಂತಹ ವಿಚಾರ, ಅದನ್ನು ನಾವು ನಂಬುವುದಿಲ್ಲ ಎಂದ ಪ್ರತಿಭಾ ಕುಳಾಯಿ. ಅಂದರೆ ಬಿಜೆಪಿ ಮುಖಂಡನ ಮಗ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಯುವತಿಯೊಬ್ಬಳಿಗೆ ಮಗು ಪ್ರತಿಫಲವಾಗಿ ಕೊಟ್ಟಿದ್ದ. ಆದರೆ ಜಾತಿಯ ಹೆಸರು ಹೇಳಿಕೊಂಡು ನಾನು ಮದುವೆ ಆಗೋದಿಲ್ಲ ಅಂಥೇಳಿ ದೂರ ಹೋಗಿದ್ದ. ಆ ಪ್ರಕರಣದಲ್ಲಿ ಒಂದಷ್ಟು ದಿನ ಜೈಲು ಕೂಡ ಸೇರಿದ್ದ. ಈ ಪ್ರತಿಭಾ ಕುಳಾಯಿ ಯಾರು ಅಂದರೆ ಬಿಜೆಪಿಯ ಮುಖಂಡೆ. ಆ ಹೆಣ್ಣುಮಗಳು ಈ ಪ್ರಕರಣದಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸಿದ್ರು. ಕಾರಣ ಆ ಭಾಗ ಕಟ್ಟರ ಹಿಂದುತ್ವವಾದಿಗಳೇ ಇರತಕ್ಕಂತಹ ಪ್ರದೇಶ. ಸಾಮಾನ್ಯವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಪುತ್ತೂರು ಆಸುಪಾಸಿನಲ್ಲಿ ಸಾಕಷ್ಟು ಹಿಂದುತ್ವ ಪರ ಭಾಷಣ ಮಾಡ್ತಾರೆ, ಮಹಿಳಾ ಪರ ಭಾಷಣವನ್ನು ಮಾಡಿರ್ತಾರೆ. ಮದುವೆಯಾಗಿ 3 ಮಕ್ಕಳಿಗಿಂತ ಜಾಸ್ತಿ ಮಾಡಿ ಅಂತ ಹೇಳಿ ಸಾಕಷ್ಟು ಭಾಷಣವನ್ನು ಕೂಡ ಆ ಪ್ರದೇಶದಲ್ಲಿ ಮಾಡಿದ್ದಾರೆ. ಆದರೆ ಹಿಂದೂ ಹೆಣ್ಣು ಮಗಳೊಬ್ಬಳಿಗೆ ಅನ್ಯಾಯ ಆಗಿದೆ, ಈವರೆಗೂ ಕಲ್ಲಡ್ಕ ಪ್ರಭಾಕರ್ ಭಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಪ್ರಾದೇಶಿಕ ರಾಜಕೀಯ ಪಕ್ಷ ಎಂಟ್ರಿ ಕೊಡ್ತು. ಆ ಎಂಟ್ರಿ ಕೊಟ್ಟ ನಂತರ ಬಿಜೆಪಿಗರು ಓಡಾಡ್ಕೊಂಡು ಬಂದರು. ನಮ್ಮ ವಿಚಾರ ನಾವು ಬಗೆಹರಿಸ್ಕೊಳ್ಳೋಣ, ಮೂರನೇ ವ್ಯಕ್ತಿ ಯಾಕೆ? SDPI ಅದು ಮುಸ್ಲಿಂ ಬಾಹುಳ್ಯ ಸದಸ್ಯರಿರ್ತಕ್ಕಂತಹ ಒಂದು ಪಕ್ಷ. ಆ ಪಕ್ಷ ಈ ಪ್ರಕರಣದಲ್ಲಿ ಮೂಗು ತೂರಿಸೋದು ಯಾಕೆ ಅಂತ ಹೇಳಿ ಒಂದಷ್ಟು ಜನ ಬಂದರು. ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಹಿಂದುತ್ವ ಸಂಘಟನೆಗಳಿಗೆ ಸಾಧ್ಯವಾಗದೇ ಇದ್ದಾಗ ಬೇರೆ ಧರ್ಮದವರು ಬಂದರೆ ತಪ್ಪೇನು ಅಂಥೇಳಿ ಪ್ರತಿಭಾ ಕುಲಾಯಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದರು. ಒಟ್ಟಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ತೂರು ಬಿಜೆಪಿ ಮುಖಂಡನ ಮಗನ ಅತ್ಯಾಚಾರ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮದುವೆ ಆಗೋದಾಗಿ ಒಪ್ಪಿಗೆ, ಅದನ್ನು ನಾವು ನಂಬುವುದಿಲ್ಲ ಎಂದ ಪ್ರತಿಭಾ ಕುಳಾಯಿ ಸಂತ್ರಸ್ತೆ ತಾಯಿಗೆ ಕರೆ ಮಾಡಿ ಮದುವೆ ಮಾಡಿಸ್ತೀನಿ ಎಂದಿದ್ದಾರಂತೆ. ಆದರೆ ಅದನ್ನೆಲ್ಲ ನಾವು ನಂಬಿ ಕೂತಿಲ್ಲ. ಕಳೆದ ಬಾರಿಯೂ ಹಿಂಗೆ ಹೇಳಿ ನಮ್ಮ ಬಾಯಿ ಮುಚ್ಚಿಸಿದ್ರು. ಕಳೆದ ಬಾರಿನೂ ಹಿಂಗೆ ಹೇಳಿದ್ರಂತೆ, ನೀವೇನು ಎಲ್ಲೂ ಮಾತಾಡೋದಕ್ಕೆ ಹೋಗಬೇಡಿ, ಟಿ ವಿ ಮುಂದೆ ಕೂತ್ಕೊಂಡು ನಮ್ಮ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅಂಥೇಳಿ. ಆಕೆಗೂ ಮತ್ತು ಆತನ ಜೊತೆಯೂ ಮದುವೆ ಮಾಡಿಸ್ತೀವಿ, ಸ್ವಲ್ಪ ಹೊತ್ತು ಕಾದು ನೋಡಿ ಅಂತ ಹೇಳಿದ್ರಂತೆ. ಹಾಗೆ ಭರವಸೆಯ ಮಾತುಗಳನ್ನು ಮೂಡಿಸಿ ಹೋದವರು 6 ತಿಂಗಳ ಅಡ್ರೆಸ್ ಇಲ್ಲ. ಈ ಹೆಣ್ಣುಮಗಳಿಗೆ ಪಾಪ ಆ ಹೆಣ್ಣು ಮಗಳೇ ಮೊನ್ನೆ ಓಪನ್ ಆಗಿ ಹೇಳ್ತಾ ಇದ್ರು, ನನ್ನ ಮಗು ನಾಳೆ ದಿನ ನನ್ನ ಹುಟ್ಟಿಗೆ ಕಾರಣ ಯಾರು ಅಂತ ಕೇಳಿದ್ರೆ ನಾನು ಯಾರನ್ನ ತೋರಿಸ್ಲಿ? ಒಂದು ಹೆಣ್ಣು ಮಗಳು ಹೇಳೋದಕ್ಕೆ ಮನಸ್ಸು ಮಾಡದಂಥ ಒಂದು ವಿಚಾರ ಅದು. ಆ ಹೆಣ್ಣು ಮಗಳ ಆ ಸಂಕಟಮಯವಾದಂಥ ಹೇಳಿಕೆ, ಆ ಹೇಳಿಕೆ ಯಾವ ಹಿಂದುತ್ವ ನಾಯಕರಿಗೂ ಕೂಡ ಕೇಳಿಸ್ಲಿಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವ ಯಾವೊಬ್ಬ ಆ ಭಾಗದ ಹಿಂದೂ ಸಂಘಟನೆಯ ನಾಯಕರಿಗೂ ಕೂಡ ಕೇಳಿಸ್ಲಿಲ್ಲ. ಆ ಹೆಣ್ಣು ಮಗಳಿಗೆ ಈಗ ಅನ್ಯಾಯ ಆಗಿದೆ. ಆದರೆ ಈ ಬಾರಿ ನಂಬಿ ಮೋಸ ಹೋಗೋದಿಲ್ಲ. ಜನವರಿ 31ರವರೆಗೆ ನಾವು ಆತನಿಗೆ ಗಡುವು ಕೊಡ್ತೀವಿ. ಯಾರು ಆ ಅತ್ಯಾಚಾರ ಮಾಡಿದಾನಲ್ಲ ಬಿಜೆಪಿ ಮುಖಂಡನ ಮಗ, ಅವನು ಈ ಹೆಣ್ಣು ಮಗಳನ್ನು ಮದುವೆ ಆಗಬೇಕು. ಆಗದೇ ಇದ್ದರೆ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿ ಬಿಜೆಪಿಯ ಮುಖಂಡೆ ಪ್ರತಿಭಾ ಕುಳಾಯಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.